ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಕಾಮಾಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವ ಆ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಮೊದಲಿಗೆ ಪಾಸ್ಟ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಇದೆ. ಕ್ಲಿಯರ್ ಮೆಸೇಜ್ ಏನಿದೆ ಅಂದರೆ ನೀವೀಗ ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ಮ ಬೌಂಡರೀಸ್ ನೀವು ಹಾಕ್ಕೊಂಡಿದ್ದೀರಾ. ಯಾಕೆ ಗೊತ್ತಾ? ಈ ವ್ಯಕ್ತಿ ನಿಮ್ಮ ಜೊತೆ ಮೈಂಡ್ ಗೇಮ್ಸ್ ಆಡಿದ್ದಾರೆ, ಪಾಸ್ಟ್ನಲ್ಲಿ ಮ್ಯಾನಿಪ್ಯುಲೇಷನ್ ಮಾಡಿದ್ದಾರೆ. ಕೆಲವರಿಗೆ ಚೀಟಿಂಗ್ ಎನರ್ಜಿ ಕೂಡ ಇದೆ. ಅವ್ರು ತುಂಬ ಸ್ಮಾರ್ಟ್ ಬಟ್ ರಾಂಗ್ ವೇನಲ್ಲಿ ಯೂಸ್ ಮಾಡಿದ್ದಾರೆ. ನಿಮ್ಮನ್ನು ತುಂಬ ಅವಾಯ್ಡ್ ಮಾಡಿರ್ಬೋದು, ಬಟ್ ಮೈಂಡ್ ಗೇಮ್ಸ್ ಆಡಿದ್ದಾರೆ. ಪಾಸ್ಟ್ನ ಅವರ ಬಿಹೇವಿಯರಿಂದ ನೀವು ತುಂಬ ಹರ್ಟ್ ಆಗಿದ್ದೀರಾ. ನಿಮ್ಮ ಕರೆಂಟ್ ಎನರ್ಜಿಯನ್ನು ನೋಡೋಣ. ನೀವೀಗ ಐ ವಿಲ್ ನಾಟ್ ಫರ್ಗಿವ್ ಈಸಿಲಿ ಅನ್ನೋ ಸ್ಟೇಟ್ನಲ್ಲಿ ಕೆಲವರು ಇದ್ದೀರಾ. ನೀವು ಹರ್ಟ್ ಆಗಿದ್ದೀರಾ. ನೀವು ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರಿ ಮೊದಲೆಲ್ಲ, ಬಟ್ ಅದು ಸಿಕ್ಕಿಲ್ಲ. ವ್ಯಾಲ್ಯೂ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅದು ಸಿಗಲಿಲ್ಲ. ಲವ್ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅದು ಸಿಗಲಿಲ್ಲ. ಕೇರ್ ಎಕ್ಸ್ಪೆಕ್ಟ್ ಮಾಡಿದ್ರಿ, ಅದು ಸಿಗಲಿಲ್ಲ. ಬಟ್ ನೀವು ಮಾತ್ರ ಆ ವ್ಯಕ್ತಿಗೆ ಲವ್, ಕೇರ್, ರೆಸ್ಪೆಕ್ಟ್, ವ್ಯಾಲ್ಯೂ ಎಲ್ಲವನ್ನು ಕೊಟ್ಟಿದ್ದೀರಾ. ನೀವು ಈಗ ಥಿಂಕ್ ಮಾಡ್ತಾ ಇದ್ದೀರಾ ಐ ಡಿಸರ್ವ್ ಬೆಟರ್ ಅನ್ನೋ ರೀತಿ ಕೆಲವರು ಥಿಂಕ್ ಮಾಡ್ತಾ ಇದ್ದೀರಾ. ಅಂದರೆ ಈಗ ಕೆಲವರು ನಿಮಗೆ ಸಾಕಾಗಿ ಹೋಗಿದೆ, ಸೈಲೆಂಟ್ ಕೂಡ ಆಗಿದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇನ್ನು ಈ ವ್ಯಕ್ತಿಯ ದೇರ್ ಕರೆಂಟ್ ಈವ್ನಿಂಗ್ ಥಾಟ್ಸ್, ಇವತ್ತಿನ ಈವ್ನಿಂಗ್ ಥಾಟ್ಸ್ ಏನಿದೆ ಅಂತ ನೋಡೋಣ. ಈ ವ್ಯಕ್ತಿ ಈಗ ಈವ್ನಿಂಗ್ ಟೈಮ್ನಲ್ಲಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಲೋನ್ ಆಗಿರುವಾಗ ಅಥವಾ ಫೋನ್ ನೋಡ್ತಾ ಇದ್ದಾಗ, ಸೈಲೆನ್ಸ್ನಲ್ಲಿ ಇದ್ದಾಗ ಅವರ ಮೈಂಡ್ನಲ್ಲಿ ನೀವು ಮಾತ್ರ, ನಿಮ್ಮ ನೆನಪು ಮಾತ್ರ. ದೇರ್ ಫೀಲಿಂಗ್ಸ್ ರೈಟ್ ನೌ, ದೇ ಫೀಲ್ ಲೋ ಆಗ್ತಾ ಇದ್ದಾರೆ, ಗಿಲ್ಟಿ ಫೀಲ್ ಆಗ್ತಾ ಇದ್ದಾರೆ, ಡಿಸಪಾಯಿಂಟೆಡ್ ಆಗ್ತಾ ಇದ್ದಾರೆ. ನಾನು ತಪ್ಪು ಮಾಡಿದೆ ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಅವ್ರು ಮಾಡಿದ ಮ್ಯಾನಿಪ್ಯುಲೇಷನ್, ಅವ್ರು ಮಾಡಿದ ಮಿಸ್ಟೇಕ್ಸ್ ಇದೆಲ್ಲ ಈಗ ಅವರ ಮುಂದೆ ರೀಪ್ಲೇ ಆಗ್ತಾ ಇದೆ. ರಿಗ್ರೆಟ್ ಎನರ್ಜಿ ಇದೆ. ನಾನು ಯಾಕೆ ಈ ರೀತಿ ಮಾಡಿದೆ, ನಾನು ಯಾಕೆ ಅವರನ್ನು ಹರ್ಟ್ ಮಾಡಿದೆ ಅನ್ನೋ ರೀತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ಥಾಟ್ಸ್ ಒಂದು ಸಲ ಬರ್ತಾ ಇಲ್ಲ, ರಿಪೀಟಾಗಿ ಅವರ ಮನಸ್ಸಿನಲ್ಲಿ, ಅವರ ಮೈಂಡ್ನಲ್ಲಿ ಓಡಾಡ್ತಾ ಇದೆ. ಈ ವ್ಯಕ್ತಿ ಮೊದಲೆಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ, ನೀವು ಕಾಂಟ್ಯಾಕ್ಟಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮನ್ನು ಬ್ಲೇಮ್ ಮಾಡ್ತಾಯಿದ್ರು, ಬ್ಲೇಮ್ ಮಾಡಿರಬಹುದು, ನಿಮ್ಮನ್ನು ಹರ್ಟ್ ಮಾಡಿರ್ಬೋದು. ಬಟ್ ಈಗ ಅವರನ್ನು ಅವರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಎಮೋಷ್ನಲ್ ಪೇಯ್ನ್ ಅವರನ್ನು ಕಾಡ್ತಾ ಇದೆ. ನಿಮ್ಮಿಂದ ದೂರವಾದ ಪೇಯ್ನ್ ಅವರಿಗೆ ರಿಯಲ್ ಫೀಲ್ ಆಗ್ತಾ ಇದೆ. ಮೊದಲೆಲ್ಲ ಈಗೋ ಇತ್ತು, ನಾವು ಪೇಯ್ನ್ ಕಾಡ್ತಾ ಇದೆ. ಈಗ ಫ್ರೆಶ್ ಆಗಿರೋ ಎನರ್ಜಿ ಇದು. ಅಂದರೆ ಈಗ ಶುರುವಾಗಿದೆ ಪೇಯ್ನ್ ಅನ್ನೋದು. ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಐ ವಾಂಟ್ ಟು ಕಾಂಟ್ಯಾಕ್ಟ್ ಯು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಫಿಯರ್ ಸ್ಟಾಪಿಂಗ್ ದೆಮ್, ಈಗೋ ಸ್ಟಾಪಿಂಗ್ ದೆಮ್. ಅಂದರೆ ಈಗೋ ಮೊದಲು ಇತ್ತು, ಈಗ ಕಡಿಮೆ ಆಗಿದೆ, ಬಟ್ ತಡೀತಾ ಇದೆ ಅವರನ್ನು. ಫಿಯರ್ ಅನ್ನೋದು ತಡೀತಾ ಇದೆ. ಅವರು ಏನು ಅಂದ್ಕೊಳ್ತಿದ್ದಾರೆ ಅಂದರೆ ನೀವು ರಿಜೆಕ್ಟ್ ಮಾಡ್ತೀರಾ, ಮತ್ತು ನಿಮ್ಮಿಬ್ಬರ ನಡುವೆ ಫೈಟ್ ಆಗುತ್ತಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತಾ. ಅವರಿಗೆ ಕ್ಲಾರಿಟಿ ಇಲ್ಲ, ಕಾನ್ಫಿಡೆನ್ಸ್ ಅನ್ನೋದು ಕಡಿಮೆ ಇದೆ. ಹೌ ಟು ಅಪ್ರೋಚ್ ಅನ್ನೋ ಕನ್ಫ್ಯೂಷನ್ ಇದೆ. ಹೈ ಪ್ರಿಸ್ಟಿಸ್ ಎನರ್ಜಿ ಕಾಣ್ತಾ ಇದೆ. ಅವರು ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇದ್ದಾರೆ. ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಬಟ್ ಹೇಳೋದಕ್ಕೆ ಆಗ್ತಾ ಇಲ್ಲ. ಹಾರ್ಟ್ ವರ್ಸಸ್ ಮೈಂಡ್ ಫೈಟ್ ನಡೀತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ ನಿಮ್ಮಲ್ಲಿ. ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನೋ ಆ್ಯಕ್ಷನ್. ಹಾರ್ಟ್ ವರ್ಸಸ್ ಮೈಂಡ್ ಫೈಟ್ ನಡೀತಾ ಇದೆ, ಬಟ್ ನೋ ಆ್ಯಕ್ಷನ್ ಕೂಡ ಕಾಣ್ತಾ ಇದ್ದಾರೆ. ಕೇವಲ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಆ್ಯಕ್ಷನ್ ಇಲ್ಲ. ಸ್ಟಿಲ್ ಸ್ಟಕ್. ಪಾಸ್ಟ್ನ ರಿಮೆಂಬರ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಕಳೆದ ಮೆಮೊರೀಸ್ ನೆನಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಕೇರ್, ನಿಮ್ಮ ಲವ್, ನಿಮ್ಮ ಎಫರ್ಟ್ ಇದೆಲ್ಲ ಅವ್ರಿಗೆ ನೆನಪಾಗ್ತಾ ಇದೆ. ಅದು ಬೇರೆ ಯಾವ ಕಡೆಯಿಂದನೂ ಸಿಗೋದಿಲ್ಲ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿದೆ.
ಯಾವುದೇ ರೀತಿಯಿಂದಲೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ. ವಾಟ್ ದೇ ರಿಯಲೈಸ್ ನಾವು, ನೀವು ಕಮಿಟ್ಮೆಂಟ್ ಬಗ್ಗೆ ಸೀರಿಯಸ್ ಆಗಿದ್ರಿ ಮೊದಲು ಕೂಡ, ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಅವರು ಇಗ್ನೋರ್ ಮಾಡಿದ್ರು ನಿಮ್ಮನ್ನು. ಈಗ ಅದರ ಬಗ್ಗೆ ಥಿಂಕ್ ಮಾಡಿ ರಿಗ್ರೆಟ್ ಫೀಲ್ ಆಗ್ತಾ ಇದೆ, ಯೋಚನೆ ಮಾಡ್ತಾ ಇದ್ದಾರೆ. ವೈ ಯು ವಾಕ್ಡ್ ಅವೇ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಲಾಂಗ್ ಟರ್ಮ್ ಸ್ಟೆಬಿಲಿಟಿಯನ್ನು ಬಯಸ್ತಾ ಇದ್ರಿ, ಬಟ್ ಅವರು ಸೀರಿಯಸ್ ಆಗಿರಲಿಲ್ಲ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇರಲಿಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ, ಅವರಿಗೆ ಕಾಲ್ ಮಾಡೋದಕ್ಕೆ ಮೆಸೇಜ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಟೈಮ್ ಇದ್ದರೂ ಕೂಡ ಅವರು ಆ ಟೈಮ್ನಲ್ಲಿ ನಿಮಗೆ ಕಾಲ್ ಮೆಸೇಜ್ ಮಾಡ್ತಾ ಇರಲಿಲ್ಲ, ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ರು, ಈಗೋ ತೋರಿಸ್ತಾ ಇದ್ರು. ಇದೆಲ್ಲ ಕಾರಣದಿಂದ ನೀವು ದೂರ ಆದ್ರಿ, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡ್ರಿ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ನಿಮ್ಮ ಬಗ್ಗೆ ನೀವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಕೆಲವರು ನಿಮ್ಮಷ್ಟಕ್ಕೆ ನೀವು ಸೈಲೆಂಟ್ ಆಗಿಬಿಟ್ರಿ, ಏನು ಬೇಡ ಅನ್ನಿಸ್ಬಿಡ್ತು ನಿಮಗೆ, ಆ ಎನರ್ಜಿ ಇದೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ, ಲಾಜಿಕ್, ಕ್ಲಾರಿಟಿ. ನೀವು ಸತ್ಯ ಏನಿದೆ ಅದನ್ನು ಫೇಸ್ ಮಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ. ದೇರ್ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈಗ ಪ್ರೆಸೆಂಟ್ ಟೈಮಲ್ಲಿ ಬ್ಯುಸಿ ಆಗಿದ್ದಾರೆ, ವರ್ಕ್, ಕೆರಿಯರ್, ಫೋಕಸ್, ಅದರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ, ಬಟ್ ಎಮೋಷ್ನಲಿ ಅನ್ಸ್ಟೇಬಲ್, ಆ ರೀತಿ ಎನರ್ಜಿ ಕಾಣ್ತಾ ಇದೆ. ಫ್ಯೂಚರ್ ಥಾಟ್ಸ್ ಏನಿದೆ ಅಂತ ನೋಡೋಣ. ಫ್ಯೂಚರ್ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ, ಪೀಸ್ಫುಲ್ ಲೈಫ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಸ್ಟೇಬಲ್ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಕಮಿಟ್ಮೆಂಟ್ ಪಾಸಿಬಿಲಿಟಿ ತುಂಬ ಜಾಸ್ತಿ ಕಾಣ್ತಾ ಇದೆ. ಫ್ಯೂಚರ್ನಲ್ಲಿ ಕಮಿಟ್ಮೆಂಟ್ ಚಾನ್ಸಸ್ ತುಂಬ ಜನರಿಗೆ ಇದೆ, ಬಟ್ ಎಫರ್ಟ್ ಬೇಕು, ಆ ವ್ಯಕ್ತಿಯ ಕಡೆಯಿಂದ ಎಫರ್ಟ್ ಬೇಕು ಅನ್ನೋ ಎನರ್ಜಿ ಇದೆ. ನೀವು ಕೂಡ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಅನ್ನೋದು ಹಾಕಬೇಕು. ಅದೇ ರೀತಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಇಲ್ಲಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಇಷ್ಟೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ, ಬಟ್ ಅವರಿಗೆ ಟೈಮ್ ಬೇಕು ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ಕೆಲವರು ಟೈಮನ್ನು ಬಯಸ್ತಾ ಇದ್ದಾರೆ, ಸ್ಪೇಸ್ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಅವರನ್ನು ಅವ್ರು ಚೇಂಜ್ ಮಾಡ್ಕೋಬೇಕು, ಹಾಗಾಗಿ ಟೈಮ್ ಬೇಕು ಅನ್ನೋ ಎನರ್ಜಿ ಇದೆ. ಅವರು ಅವರ ಈಗೋ ಬಿಡಬೇಕು, ದೆನ್ ಓನ್ಲಿ ದೇ ವಿಲ್ ಕಮ್ ಬ್ಯಾಕ್, ಆ ಎನರ್ಜಿ ಕಾಣ್ತಾ ಇದೆ. ಫ್ಯೂಚರ್ ಕಾಂಟ್ಯಾಕ್ಟ್ ಅನ್ನೋದು ಸ್ಟ್ರಾಂಗ್ ಚಾನ್ಸಸ್ ಇದೆ. ದೇ ವಿಲ್ ಅಪ್ರೋಚ್ ಯು, ಬಟ್ ರೈಟ್ ಟೈಮ್ನಲ್ಲಿ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇವರು ಥಿಂಕ್ ಮಾಡ್ತಾ ಇದ್ದಾರೆ, ನಾನು ಇಲ್ಲಿವರೆಗೂ ಸ್ವಾರ್ಥಿಯಾಗಿದೆ, ಐ ವಾಸ್ ಸ್ಟಕ್ ಇನ್ ಈಗೋದಲ್ಲಿ ಸ್ಟಕ್ ಆಗಿದೆ, ಐ ಡಿಂಟ್ ವ್ಯಾಲ್ಯೂ, ನಿಮಗೆ ವ್ಯಾಲ್ಯೂ ಕೊಡಲಿಲ್ಲ, ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಲವ್ ಸ್ಟಿಲ್ ಎಕ್ಸಿಸ್ಟ್ ಅನ್ನೋ ಎನರ್ಜಿ ಕೂಡ ಕಾಣ್ತಾ ಇದೆ. ದೇ ಆರ್ ಸ್ಟಿಲ್ ಇನ್ ಲವ್ ವಿತ್ ಯು, ಇನ್ನೂ ಕೂಡ ಇಷ್ಟೆಲ್ಲ ಈಗೋ ಇದ್ದರೂ, ಆ್ಯಟಿಟ್ಯೂಡ್ ಇದ್ದರೂ ಕೂಡ ನಿಮ್ಮ ಮೇಲೆ ಲವ್ ಅನ್ನೋದು ಕಾಣ್ತಾ ಇದೆ. ಫೀಲಿಂಗ್ಸ್ ಅನ್ನೋದು ಜೆನ್ಯೂನ್ ಆಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ವೇಟ್ ಆ್ಯಂಡ್ ವಾಚ್ ಮೆಸೇಜ್ ಇದೆ. ಅರ್ಜೆಂಟ್ ಮಾಡಬೇಡಿ, ಅಬ್ಸರ್ವ್ ದರ್ ಆ್ಯಕ್ಷನ್. ವರ್ಡ್ಸ್ ಮಾತ್ರ ನಂಬೇಡಿ, ಆ್ಯಕ್ಷನ್ ಕೂಡ ನೋಡಬೇಕಾಗುತ್ತೆ. ಅಂದರೆ ಕೇವಲ ಅವರು ಮಾತಿನಲ್ಲಿ ಹೇಳ್ತಾ ಇದ್ದರೆ ಅಲ್ಲಿ ಆ್ಯಕ್ಷನ್ ಅನ್ನೋದು ಇರೋದಿಲ್ಲ. ಹಾಗಾಗಿ ಆ್ಯಕ್ಷನ್ ಕೂಡ, ನೀವು ಆ್ಯಕ್ಷನ್ ಬಗ್ಗೆ ಕೂಡ ನೀವು ಫೋಕಸ್ ಮಾಡಬೇಕು. ಅವರು ಯಾವ ಆ್ಯಕ್ಷನ್ ತೊಗೊಳ್ತಾರೆ, ಯಾವ ಡಿಸಿಷನ್ ತೊಗೊಳ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಈ ವ್ಯಕ್ತಿ ಪಾಸ್ಟ್ನಲ್ಲಿ ಮ್ಯಾನಿಪ್ಯುಲೇಷನ್ ಮಾಡಿದ್ದಾರೆ, ಹರ್ಟ್ ಮಾಡಿದ್ದಾರೆ. ಪ್ರೆಸೆಂಟ್ ಎನರ್ಜಿಯಲ್ಲಿ ರಿಗ್ರೆಟ್ ಫೀಲ್ ಇದೆ, ಮಿಸ್ಸಿಂಗ್ ಎನರ್ಜಿ ಕಾಣ್ತಾ ಇದೆ. ಈವ್ನಿಂಗ್ ಥಾಟ್ಸಲ್ಲಿ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ನಲ್ಲಿ ಕಾಂಟ್ಯಾಕ್ಟ್ ಪಾಸಿಬಿಲಿಟಿ ತುಂಬ ಜಾಸ್ತಿ ಕಾಣ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬ ಥಿಂಕಿಂಗ್ ಅನ್ನೋದು ಇದೆ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಇವರ ಹೃದಯದಲ್ಲಿ ನೀವು ಇದ್ದೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಯಾವಾಗಲೂ ಅವರ ಮನಸ್ಸಿನಲ್ಲಿ, ಅವರ ಹಾರ್ಟ್ನಲ್ಲಿ ನಿಮ್ಮ ನೆನಪು ಕಾಡ್ತಾ ಇರುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈವ್ನಿಂಗ್ ಟೈಮಲ್ಲಿ ಎಲ್ಲವೂ ಸೈಲೆಂಟ್ ಆದಾಗ ನಿಮ್ಮ ಬಗ್ಗೆ ನೆನಪು ಜಾಸ್ತಿ ಇರುತ್ತೆ. ನೀವು ಮಾಡಿದ ಚಾಟ್, ನೀವು ಮಾಡಿದ ಫೋನ್ ಕಾಲ್ಸ್ಗಳು, ನಿಮ್ಮ ಮಾತು, ನಿಮ್ಮ ನಗು ಎಲ್ಲವೂ ಇವ್ರಿಗೆ ನೆನಪಾಗ್ತಾ ಇರುತ್ತೆ. ನೀವು ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾಗ ಯಾವ ರೀತಿ ಮಾತಾಡ್ತಾ ಇದ್ರಿ ಅದೆಲ್ಲವೂ ನೆನಪು ಮಾಡ್ಕೊಳ್ತಾರೆ. ನಿಮ್ಮನ್ನು ಪೂರ್ತಿಯಾಗಿ ಮರ್ತಿದ್ದಾರೆ ಅಂತ ಅಂದ್ಕೋಬೇಡಿ, ಎನರ್ಜಿ ಆ ರೀತಿ ಶೋ ಆಗ್ತಾ ಇದೆ. ಏನೇ ಇದ್ದರೂ ಕೂಡ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಕಮ್ ಬ್ಯಾಕ್ ಆದರೆ ನಿಮ್ಮ ವ್ಯಾಲ್ಯೂ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಯಾವತ್ತೂ ಕಳ್ಕೊಳ್ಬೇಡಿ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇದ್ದರೆ ಮಾತ್ರ ರಿಲೇಷನ್ಶಿಪ್ ಅನ್ನೋದು ಸರಿಯಾಗಿ ಸ್ಟ್ರಾಂಗ್ ಆಗಿ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ರಿಲೇಷನ್ಶಿಪ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಈ ವ್ಯಕ್ತಿಯ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫ್ನಲ್ಲಿ ಪಾಸಿಟಿವಿಟಿ ಅನ್ನೋದು ರಿಫ್ಲೆಕ್ಟ್ ಆಗುತ್ತೆ. ಇದು ಇವತ್ತಿನ ಇವರ ಈವ್ನಿಂಗ್ ಥಾಟ್ ಆಗಿತ್ತು. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡಿಕೊಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.